ಈಗ ನಾನು ಈಗ ಕ್ವಿಕ್ ಆಗಿ ಕೇಳ್ತಾ ಹೋಗ್ತೀನಿ, ಈಗ ಟೈಮ್ ಕಡಿಮೆ ಇರೋದ್ರಿಂದ ಕ್ವಿಕ್ ಆಗಿ. ಮಾತಾಡ್ತಿದ್ರೆ ಇವರು ಮಹಿಳಾ ಸಬಲೀಕರಣ ಅನ್ನೋದು ಭಾಷಣ ಲಿಪ್ ಸಿಂಪತಿ ಅಲ್ಲ. ನಾವು ಪರ ಇದೀವಿ, ಇದಕ್ಕಿಲ್ಲ ಅದಕ್ಕಿಲ್ಲ ಬೇಡ, ಮೊಸರಲ್ಲಿ ಕಲ್ಲು ಹುಡುಕೋದು ಬೇಡ. ನಾನು ಇಷ್ಟೇ ಒಂದು ಕಾಂಗ್ರೆಸ್ ವಕ್ತಾರರು ಒಂದು ಸಿಂಪಲ್ ಕ್ವಶನ್ ಕೇಳೋದು, ಕರ್ನಾಟಕದ ಬಗ್ಗೆನೇ ಮಾತಾಡೋಣ. ಒಂದ್ ವೇಳೆ ಈ ಮಸೂದೆ ಅಂಗೀಕಾರ ಆದ್ರೆ 224 ಕ್ಷೇತ್ರ ಇದ್ದದ್ದು 336 ಕ್ಷೇತ್ರ ಆಗುತ್ತೆ, 28 ಕ್ಷೇತ್ರ ಇದ್ದದ್ದು 42 ಕ್ಷೇತ್ರ ಆಗುತ್ತೆ. ಇದು ನಿಮಗೆ ಇಷ್ಟ ಇದೆಯೋ ಇಲ್ವೋ? ಆಮೇಲೆ ವಿಂಗಡಣೆ ಆಮೇಲೆ ಮಾಡ್ಕೊಳ್ಳೋಣ, ನಾರ್ತ್ ಬೆಂಗಳ ಅದು ಆಮೇಲೆ ಅದಕ್ಕೇನ್ ಬೇಕು ಕಾಲಕಾಲಕ್ಕೆ ತಕ್ಕಂತೆ ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದನ್ನ ಮಾಡೋಣ. ಅಥವಾ ಇದು ಏನಿಲ್ಲ ಅಂದ್ರೆ 2021ಕ್ಕೆ ನಾವು ಜಾತಿ ಗಣತಿ ಜನಗಣತಿ ಮಾಡ್ಬೇಕಿತ್ತು, 26ಕ್ಕಾದ್ರೂ ಮಾಡ್ತಾರೆ. ಯಾವತ್ತಿದ್ರು ಒಂದು ಸರಿ ಏನಾದ್ರು ಮಾಡಿ ಹೆಣ್ಮಕ್ಳು ಅದನ್ನು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ. ನಾನು ಈ ವಾಹಿನಿ ಮುಖಾಂತರ ದೇಶದ ಎಲ್ಲಾ ಸಂಸದರಿಗೆ ಹಾಗೂ ಯಾರು 185 ಜನ ವಿರೋಧ ಮಾಡಿದರೆ ಅವರಿಗೆ ಕೇಳ್ಕೊಳ್ಳೋದು, ದಯವಿಟ್ಟು ಮಹಿಳೆಯರ ಬಗ್ಗೆ ರಾಜಕಾರಣ ಮಾಡಬೇಡಿ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳೋದು, ನನ್ ಇದು ಕಾಂಗ್ರೆಸ್ ವಕ್ತಾರ ಇದು ಕೇಳಬೇಕಾಗಿರೋದು ಅವರಷ್ಟೇ. ಇದು ಇನ್ಕ್ರೀಸ್ ಆಗೋದು ನಿಮ್ಗೆ ಇಷ್ಟ ಇದೆಯೋ ಇಲ್ಲ? ಸರ್ ನೋಡಿ, ಫಸ್ಟು ಜಾತಿ ಗಣತಿ ಆಗಲಿ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಏನೋ ಮಾಡ್ತೀವಿ ಅಂತಲ್ಲ. ಯಾಕೆಂದ್ರೆ 400 ಪಾರ ಆಯ್ತು ಅಂದ್ರೆ ಸಂವಿಧಾನನೇ ಬದಲಾಯಿಸ್ತೀವಿ ಅಂದ್ರು. ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದೀವಿ ಅಂತಂದ್ರು. ಈ ಮನುವಾದಿಗಳಿಗೆ ಮಹಿಳೆಯರಿಗೆ ಸಮಾನ ಹಕ್ಕನ್ನು ಕೊಡುವಂತ ಬಿಲ್ ಪಾಸ್ ಆಗ್ಬೇಕಾ ಬೇಡವಾ? ಸರ್ ನೋಡಿ, ಬಿಲ್ ನ್ಯಾಯಯುತವಾಗಿ ಜಾತಿ ಗಣತಿ ಆಗ್ಲಿ, ನೀವು ಪ್ರಶ್ನೆ ಕೇಳಿದ್ರಲ್ಲ, ಅಂಬೇಡ್ಕರ್ ಅವರ ಪತ್ರ ಇದೆ. ಯಾಕೆ ಸುಮ್ನೆ ಇವತ್ತು ಸರ್ ನೋಡಿ, ನಾವು ಮಹಿಳಾ ಮೀಸಲಾತಿಗೆ ಏನು ತಳಪಾಯವನ್ನು ಹಾಕಿದ್ದು ಕಾಂಗ್ರೆಸ್ ಪಕ್ಷ, ಇವತ್ತು ಏನು SC ST OBC ಸಮುದಾಯದ ಹೆಣ್ಣು ಮಕ್ಕಳ ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಅವರ ಕುತ್ತಿಗೆಯನ್ನ ಇಟ್ಟುವಂತ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದ್ದಾರೆ. ಇವರು ಮಹಿಳಾ ವಿರೋಧಿಗಳು, ಇವರಿಗೆ ಮೀಸಲಾತಿ ಬೇಕಾಗಿಲ್ಲ, ಚುನಾವಣೆ ಬೇಕಾಗಿರೋದು, ಇದು ಚುನಾವಣಾ ಗಿಮಿಕ್ಕು. ಒಟ್ಟಾರೆಯಾಗಿ ಸರ್ ನಾವು ಮಹಿಳಾ ಮೀಸಲಾತಿ ಹುಟ್ಟಾಕ್ತವ್ರು ನಾವು, ಅಡಿಪಾಯ ಹಾಕ್ತವ್ರು ನಾವು, ಫೌಂಡೇಶನ್ ಕೊಟ್ಟವ್ರು ನಾವು, ಮಹಿಳಾ ಪ್ರಧಾನಿ ಮಾಡಿದವ್ರು ನಾವು, ಮಹಿಳಾ ರಾಷ್ಟ್ರಪತಿ ಮಾಡಿದವ್ರು ನಾವು. ನಮ್ಮ ಪಕ್ಷದ ಅಧ್ಯಕ್ಷರು ಮಹಿಳೆ ಸೋನಿಯಾ ಗಾಂಧಿ ಅವರಾಗಿದ್ರು, ಪ್ರತಿಭಾ ಪಾಟೀಲ್. ಸರ್ ಎಸ್ ಆರ್ ನೋ, ಈಗ ಬಿಲ್ ಪಾಸ್ ಆಗ್ಬೇಕಾ ಬೇಡವಾ? ಎಸ್ ಆರ್ ನೋ ಕೇಳಿ. ಇದು ಯಾವುದೇ ಎಸ್ ಆರ್ ನೋ ಅನ್ಕೋಡ ಮೇಲೆ ದೀಪ ಇಡಬೇಡಿ. ಕೇಳ್ತೀನಿ, ಎಸ್ ಆರ್ ನೋ ಹೇಳಿ. 2011 ಜಾತಿ ಗಣತಿ ಪ್ರಕಾರ ಸಾಧ್ಯ ಇಲ್ಲ. ಎಸ್ ಆರ್ ನೋ SC OBC ಅವ್ರನ್ನ ಇದ್ರೊಳಗಡೆ ತರಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಎಸ್ ಆರ್ ನೋ ಮೀಸಲಾತಿಯ ಪರವಾಗಿ ನಾವಿದ್ದೇವೆ. ನೀವು ಪರವಾಗಿದ್ದೀರಿ ಬಿಲ್ ಪಾಸ್ ವಿಚಾರಕ್ಕೆ? ಎಸ್ ಆರ್ ನೋ ಈ ತರ ಹೇಳಕ್ಕಾಗಲ್ಲ ಸರ್. 2011 ಜನಗಣತಿ ಬೇಕಾಗಿಲ್ಲ, ಹೊಸ ಜನಗಣತಿ, ಹೊಸ ಜಾತಿ ಗಣತಿ ಆಯ್ತು. ಅದ್ರ ಮೇಲೆ ಮಾಡಿದ್ರೆ ನಿಮ್ಗೆ ಓಕೆ, ಅದ್ರ ಮೇಲೆ ಮಾಡಿದ್ರೆ ಓಕೆ, ಅವಾಗ ಓಕೆ ಓಕೆ. ಎಸ್ ನೀವು ಹೇಳಿ. ಇವರು ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧವಾಗಿದ್ದಾರೆ ಅಂತ ಈ ವಾಹಿನಿ ಮುಖಾಂತರ ಸುಮ್ಮನೆ ಡೈಲಾಗ್ ಅಲ್ಲ, ವಾಸ್ತವಾಂಶ ಹೇಳಿದ್ದೀನಿ ನಾನು. ಬಿಡಿ ಅವರಿಗೆ ಮಾತಾಡಕ್ಕೆ. ಸರ್ಕಾರ ಇದು ಸರ್ಕಾರ ಜನ ವಿರೋಧಿ ಸರ್ಕಾರ. ಅಯ್ಯೋ, ಮಹಿಳೆಯರನ್ನ ಯಾರು ವಿರೋಧ ಮಾಡಿದ್ದಾರೆ ಮದುವೆ ಆಗಿಲ್ಲ ಅಂತ ಕಾಂಗ್ರೆಸ್ ಅವರಲ್ಲ, ಗೊತ್ತಾ? ಇತಿಹಾಸ ಗೊತ್ತು ನಮ್ಗೆ. ನಮ್ ಚಿಕ್ಕಮ್ಮ ಜಶೋಧ ಪ್ರೇಮಿ ಆಗಿದ್ದಾರೆ ಅಂತ ನನಗೆ ಗೊತ್ತಿದೆ. ಬಿಡ್ರಿ, ಮಾಡಿದ್ದಾರೆ ಅಂತ ಗೊತ್ತು. ಕಾಂಗ್ರೆಸ್ ಅವರು ಇದೇ ರೀತಿ ಆಗ್ಬೇಕಾ ಬೇಡವಾ ಅನ್ನೋ ಟೈಮಲ್ಲಿ ಇಲ್ಲ ಅದಾಗ್ಬೇಕು ಇದಾಗ್ಬೇಕು ಅಂತ ಈ ರೀತಿನೇ ಎಲ್ಲ ಅಡ್ಗಾಲ್ ಹಾಕ್ತಾರೆ. ಇವ್ರಿಗೆ ಮಾಡ್ಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಅವರು ಅಡ್ಗಾಲ್ ಹಾಕಿನೇ ಇವತ್ತಿಗೆ ಈ ಸ್ಥಿತಿಯಲ್ಲಿರೋದು ಹೆಣ್ಮಕ್ಳು. ಆಯ್ತಾ? ಇವಾಗ ಇರ್ರೆಸ್ಪೆಕ್ಟಿವ್ ವೆದರ್ ಆರ್ ನಾಟ್ ನೀವು ಸೆನ್ಸಸ್ ಮಾಡ್ತೀರಾ ಇಲ್ಲ ಪಾಪ್ಯುಲೇಷನ್ ಕೌಂಟ್ ಮಾಡ್ತೀರಾ, ಹೆಣ್ಮಕ್ಳಿಗೆ ಕೊಡೋದ್ರಲ್ಲಿ ನಿಮ್ದು ಏಕೆ ತಾರತಮ್ಯ? ಅಲ್ಲಿ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಜೊತೆ ಇದ್ದಾಗ ನಿಮ್ ಡೈಲಾಗ್ ಬೇರೆ, ಬಿಜೆಪಿ ಜೊತೆ ಇದ್ದಾಗ ಡೈಲಾಗ್ ಬೇರೆ. ನಿಮ್ದೊಂದು ಊಸರವಳ್ಳಿ ಪಕ್ಷ, ಊಸರವಳ್ಳಿ ಪಕ್ಷ. ನಮ್ ಜೊತೆ ಇದ್ದಾಗ ಡೈಲಾಗ್ ಏನಿತ್ತು ಅಂತ ಗೊತ್ತು. ಬಿಡಿ 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 ಮೇಡಮ್, ಜನ ಇವ್ರು ಹೇಳಿ, ನೀವು ಹೇಳಿ ಮೇಡಮ್. ಮಾಹಿತಿ ಕೊರತೆ ನಿಮ್ಮ ಹತ್ರನೇ ಟ್ಯೂಷನ್ ಬರ್ತೀವಿ. ಬನ್ನಿ, ನಮ್ ಪಕ್ಷದಿಂದನೇ ಎಲ್ಲ ನಿಮ್ ಪಕ್ಷಕ್ಕೆ ಹೋಗಿರೋದು. ಆಯ್ತು, ಎಲ್ಲೆಲ್ಲ ಹೋಗೋದು ಬೇಡ. ಎಲ್ಲರೂ ಬಂದು ಇವಾಗ ಮಾತಾಡೋದು ಕಲ್ತಿದ್ದಾರೆ. ನಮ್ಮ ಪಕ್ಷದಿಂದನೇ ಬಂದು ಈ ಪಕ್ಷದಲ್ಲಿ ಮಾತಾಡ್ತಿದ್ದಾರೆ. ಆ ಪಕ್ಷದಿಂದ ಹೆಗಡೆ ಅವರಿದ್ರು, ಸಿದ್ದರಾಮಯ್ಯನವರಿದ್ರು, ಬಚ್ಚೇಗೌಡರಿದ್ರು, ದರ್ಶನ್ ಅವರೇ ತಮ್ಮ ಸ್ವಾರ್ಥಕ್ಕೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ತೀರಾ? ದರ್ಶನ್ ಅವರೇ ನಿಖಿಲ್ ಕುಮಾರಸ್ವಾಮಿ ಅವಕಾಶ ಕೊಡಿ. ಮಂಜುನಾಥ್ ನಿಮ್ದೇ
ಫ್ಯಾಮಿಲಿ ಬಗ್ಗೆ ಮಾತಾಡ್ತಿರಲ್ರಿ ನೀವು. ಅದಕ್ಕೆ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗೋದು ಬೇಡ. ಒಂದ್ ಸೆಕೆಂಡ್, ನಾನು ಸತ್ಯದೇವಿ ಮೇಡಮ್, ಎಸ್ ಸತ್ಯ, ಎಸ್ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಒಂದ್ ಸೆಕೆಂಡ್ ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ನಮ್ಮ ನಾಚಿಕೆ ಮಾನ ಮರ್ಯಾದೆಲ್ಲ ಬಹಳ ಚೆನ್ನಾಗಿ ಗೊತ್ತು. ನಿಮ್ಗಿಂತ ಬಹಳ ಗೌರವ ತಂದಿದೆ. ಮಹಿಳಾ ಮಸೂದೆಗೆ ವಿರೋಧ. SC ST OBC ಅವರಿಗೆ ಮೋಸ ಮಾಡ್ತಾ ಇದ್ದಾರೆ. ಮೀಸಲಾತಿ ವಿರೋಧಿಗಳು, ಮೀಸಲಾತಿ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ದರ್ಶನ್ ಅವರೇ, ವಿರೋಧಿಗಳು. ನಿಮಗೆ ಚಾನ್ಸ್ ಕೊಟ್ಟಿದ್ದೀನಿ, ನೀವು ಎಲ್ಲರೂ ಮಾತಾಡಿದಿರಿ. ಒಂದ್ ನಿಮಿಷ ಇವ್ರು ಮಾತಾಡ್ಲಿ, ಇವ್ರು ಲಾಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಕ್ವಿಕ್ ಆಗಿ ಹೇಳಿದ್ರಿಷ್ಟೇ. ಈಗ 33% ಮಹಿಳಾ ಮಸೂದೆ ಬಿಲ್ ಪಾಸ್ ಆದ್ಮೇಲೆ ಆಮೇಲೆ ಯಾರಿಗೆ ಕೊಡ್ಬೇಕು, ಹೆಂಗ್ ಕೊಡ್ಬೇಕು, ಆಮೇಲೆ ಮಾತಾಡೋಣ. ಯಾಕೆ ಈ ಮಸೂದೆ ಪಾಸ್ ಮಾಡಲ್ಲ? ಓಕೆ, ಯಾಕೆ ಮಾತಾಡಲ್ಲ? ಈಗ ಕಾರ್ಯಕ್ರಮ ಮುಗಿಸೋ ಕೊನೆ ಟೈಮಿಗೆ ಬಂದಿದ್ದೀವಿ, ಕೊನೆ ಗಳಿಗೆ. ನೀವು ಮಹಿಳಾ ವಿರೋಧಿನಾ? ಕಾಂಗ್ರೆಸ್ ಅವ್ರು ಸಪೋರ್ಟ್ ಇವ್ರು ಮಾತಾಡ್ಲಿ ಅಲ್ಲ, ಇವ್ರು ಮಾತಾಡ್ಲಿ. ಹೇಳ್ಬೇಕು ಸರ್, ನೀವು ಹೇಳ್ಬಿಟ್ಟು ಹೋಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಜನರಿಗೆ ಗೊತ್ತಾಗೋದು ಬೇಡ. ಈ ಮಸೂದೆಗೆ ಕಾಂಗ್ರೆಸ್ ಓಕೆ, ಒಂದ್ ಸೆಕೆಂಡ್, ಕ್ವಿಕ್ ಆಗಿ. ನಾರಿ ಶಕ್ತಿಗೆ ಯಾಕ್ರಿ ನೀವು ವಿರೋಧ? ಓಕೆ, ಒಂದ್ ಸೆಕೆಂಡ್, ನೀವು ಹೇಳಿ ಮೇಡಮ್. ಅವ್ರಿಗೆ ಹೇಳೋದು ಕನ್ಫ್ಯೂಸ್ ಆಗಿ ಹೋಗ್ಬಿಟ್ರು. ಹೇಳಿ ಸರ್, ಹೇಳಿ. ಅದೇ ಈಗ ನೋಡ್ತಾ ಇದ್ದೀರಿ ನೀವು, ನಿಮ್ ಪ್ರಕಾರ ನಿಮ್ ಕೊನೆ ರಿಯಾಕ್ಷನ್ ಹೇಳಿ. ಇವಾಗ ನಾವು ಕಾರ್ಯಕ್ರಮ ಮುಗಿಸುವಂತ ಕೊನೆ ಗಳಿಗೆ ಬಂದಿದ್ದೀವಿ. ಹೌದು ಸರ್, ಇದು ಪಕ್ಷ ಮತ್ತೆ ಮಹಿಳೆಯರಂತ ಬಂದಾಗ ಖಂಡಿತ ಮೀಸಲಾತಿ ಬೇಕೇ ಬೇಕಾಗತ್ತೆ. ಸೊ ಯಾಕೆಂತಂದ್ರೆ ಈಗಲೇ ಇಲ್ಲೇ ನೋಡ್ಬೋದು, ಪಕ್ಷ ಅಂತ ಬಂದ್ರೆ ಹೇಗೆ ಅದು ಇದಾಗ್ತಾ ಇದೆ. ಮೋಸ್ಟ್ಲಿ ಎಷ್ಟೋ ಬೇರೆ ಪಕ್ಷದವ್ರಿಗೆ ಮಹಿಳೆಯರು ಬಂದ್ರೆ ಈ ತರ ಕಾಂಟ್ರವರ್ಸಿಗಳು ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ಮಹಿಳೆಯರು ಬೇಡ ಅಂತ ಮೋಸ್ಟ್ಲಿ ಅದನ್ನ ದೂರ ಇಡ್ತಾ ಇದ್ದಾರೆ. ಆದ್ರೆ ಮಹಿಳೆಯರು ಯಾವತ್ತು ಏನೇ ಮಾತಾಡಿದ್ರು ಕರೆಕ್ಟಾಗಿ ಮಾತಾಡ್ತಾರೆ, ಯೋಚನೆ ಮಾಡಿ 10 ಸರಿ ಮಾತಾಡ್ತಾರೆ. ಅವ್ರು ಏನೇ ಒಂದು ತಗೊಳ್ಳೋ ನಿರ್ಧಾರ ಆಗ್ಬೋದು, ಹೆಜ್ಜೆ ಇಡೋದು 100 ಸರಿ ಯೋಚನೆ ಮಾಡಿ ಒಂದು ಹೆಜ್ಜೆ ಇಡ್ತಾರೆ ಹೆಣ್ಮಕ್ಳು ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಇದು ಗೊತ್ತಿದ್ದು ಬಂದ್ರೆ ಈ ತರ ಅಂದ್ರೆ ಈಗ ಕೆಲವು ಜೆಂಟ್ಸ್ಗಿರುತ್ತೆ ನಾವು ಮೇಲಿರಬೇಕು, ಲೇಡೀಸ್ ಕೆಳಗಡೆ ಇರಬೇಕು, ಆ ಸಮಾನತೆ ಇರಬಾರ್ದು ಅನ್ನೋದು ಎಷ್ಟೋ ಜನ ಜೆಂಟ್ಸ್ಗೆ ಇವತ್ತಿಗೂ ಇದೆ. ಅದರಲ್ಲೂ ನಮ್ಮ ಭಾರತದಲ್ಲಿ ತುಂಬಾನೇ ಜಾಸ್ತಿ ಮಹಿಳಾ ದಬ್ಬಾಳಿಕೆ ಇಲ್ಲಿದೆ. ಗಂಡಸರು ಮೇಲೆ ಇರಬೇಕು, ಹೆಂಗಸರು ಕೆಳಗಡೆನೆ ಇರಬೇಕು ಅನ್ನೋದು ತುಂಬಾನೇ ಇದೆ. ಹಾಗಾಗಿ ಇದು ಪಕ್ಷದ ಮುಖಾಂತರ ಆಗ್ಬೋದು, ಹೆಂಗಾದ್ರೂ ಆಗ್ಬೋದು, ಇದು ಇವತ್ತಿನವರೆಗೂ ನಮ್ಮ ಭಾರತದಲ್ಲಿ ನಡೀತಾನೆ ಇದೆ. ಸೊ ಹಿಂಗಾಗಿ ಏನಾಗ್ತದೆ, ಇವಾಗ ಇಲ್ಲೇ ನೋಡ್ಬೋದು 3 ಜನ ಹೆಂಗಸರು, ಒಬ್ರು ಅವರೇ ಜಾಸ್ತಿ ಇವರೇ ಕಡಿಮೆ. 15 ಗಂಟೆ ನಿಗದಿ ಮಾಡಿದ್ದಾರೆ. ಐತಿಹಾಸಿಕ ಹೆಜ್ಜೆ ಇನ್ನೊಂದು 15 ಗಂಟೆಯಲ್ಲಿ ಗೊತ್ತಾಗುತ್ತೆ. 15 ಗಂಟೆಯಲ್ಲಿ ಗೊತ್ತಾಗುತ್ತೆ. ಇಷ್ಟೊತ್ತು ಐತಿಹಾಸಿಕ ಒಂದು ಪ್ರಿಡಿಕ್ಷನ್ಸ್ ಬರಲೇಬೇಕು ಅಂತ ಹೇಳಿ ನಮ್ಮ ಒಂದು ಇದೆ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಡೀ ದೇಶದ ಹೆಣ್ಮಕ್ಳ ಪರವಾಗಿ ನರೇಂದ್ರ ಮೋದಿ ಅವರ ಐತಿಹಾಸಿಕ ಹೆಜ್ಜೆಗೋಸ್ಕರ ಎಸ್, ಎಲ್ರಿಗೂ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಈಗ 15 ಗಂಟೆ ಟೈಮ್ ಏನ್ ನಿಗದಿ ಆಗಿದೆ. ಈಗ 2/3 ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಬೇಕು. ಯಾವ ಥರದ ಚರ್ಚೆ ಆಗುತ್ತೆ. ಜೊತೆಗೆ ಈಗ ಬಿಜೆಪಿ ಹೇಳ್ತಾ ಇರೋದು ಇದು ಚುನಾವಣಾ ಗಿಮಿಕ್ ಅಲ್ಲ ಅಂತೇಳಿ, ಕಾಂಗ್ರೆಸ್ ಹೇಳ್ತಾ ಇರೋದು ಈ ಟೈಮಿಂಗಲ್ಲಿ ಯಾಕೆ ತರಬೇಕಾಗಿತ್ತು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತೇಳಿ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂತ ಹೇಳ್ತಾ